ಹಾಸನದಲ್ಲಿ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ಆರಂಭ ಆಗಿದೆ. ಬಿಕ್ಕೋಡು ಆನೆ ಶಿಬಿರದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 3 ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಲಾಗಿದೆ. ಈ ಮುಖಾಂತರವಾಗಿ ಕಾರ್ಯಾಚರಣೆ ಚುರುಕು ಪಡ್ಕೊಂಡಿದೆ. ಹಾಸನ ಜಿಲ್ಲೆಯಲ್ಲಿ 2 ತಿಂಗಳ ಅಂತರದಲ್ಲಿ 4 ಬಲಿಯಾಗಿದ್ದಾರೆ. ಕಾಡಾನೆ ದಾಳಿಗೆ ಸರಣಿ ಸಾವು ಹಿನ್ನೆಲೆ ತೀವ್ರ ಹೋರಾಟವನ್ನ ಮಾಡಲಾಗ್ತಾ ಇದೆ. ಜನರು ಸಾಕಷ್ಟು ರೀತಿಯಾದಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೊನೆಗೂ ಕೂಡ ಈ ಹೋರಾಟಕ್ಕೆ ಮಣಿದು ಕಾಡಾನೆಗಳ ಸೆರೆಗೆ ಆಪರೇಷನ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಇದೀಗ ಕಾರ್ಯಾಚರಣೆ ನಡೀತಾ ಇದೆ. ಕಾಡಾನೆಯ ದಾಳಿಗೆ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊನೆಗೂ ಯಾವಾಗ ಅಲ್ಲಿನ ಗ್ರಾಮಸ್ಥರು ರೊಚ್ಚಿಗೆದ್ರೋ, ತೀವ್ರ ರೀತಿಯಾದಂಥ ಹೋರಾಟವನ್ನು ಮಾಡಿದ್ರೋ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೋ, 2 ತಿಂಗಳಲ್ಲಿ 4 ಬಲಿ ಆಯಿತು. ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಇವತ್ತಿನ ಕಾರ್ಯಾಚರಣೆಯ ವಿಡಿಯೋಸ್. ಹಾಸನದಲ್ಲಿ ಕಾಡಾನೆ ಸೆರೆಗೆ ಈಗ ಕಾರ್ಯಾಚರಣೆ ಆರಂಭ ಆಗಿದೆ. ಅನೇಕ ಆನೆಗಳನ್ನು ಕರೆತಂದು ಬಿಕ್ಕೋಡು ಆನೆ ಶಿಬಿರದಲ್ಲಿ ಪೂಜೆಯನ್ನ ಮಾಡಿ ಇದೀಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. 3 ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಲಾಗಿದೆ. ಈ ಮುಖಾಂತರವಾಗಿ ಕಾಡಾನೆಗಳ ಚಲನವಲನ ಎಲ್ಲಿದೆ, ಏನು ಎತ್ತ ಇದೆ ಎಲ್ಲದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಸುಲಭವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಅಂತ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಕಾರ್ಯಾಚರಣೆ ಪ್ರಾರಂಭ ಆಗಿದೆಯಾ? ಯಾವ ರೀತಿಯಾಗಿ ನಡೀತಾ ಇದೆ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯಿಂದ ಕಾಡಾನೆ ಕಾರ್ಯಾಚರಣೆ ಇಂದು ಬೆಳಿಗ್ಗೆಯಿಂದ ಕೂಡ ಪ್ರಾರಂಭವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 2 ತಿಂಗಳಿಂದ ಈಚೆಗೆ ಸುಮಾರು 4 ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಆಕ್ರೋಶ ಕೂಡ ಸಾಕಷ್ಟು ಹೆಚ್ಚಾಗಿತ್ತು. ಹಾಗಾಗಿ ರಾಜಕಾರಣಿಗಳು ಮತ್ತೆ ಜೊತೆಗೆ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳೀಯರ ಒತ್ತಡಕ್ಕೆ ಮಣಿದು ಇಮಿಡಿಯೇಟ್ ಕಾಡಾನೆ ಕಾರ್ಯಾಚರಣೆ ಪುಂಡಾನೆಗಳನ್ನು ಸೆರೆ ಹಿಡಿಯಲಿಕ್ಕೆ ಸಾಕಾನೆಗಳನ್ನು ಕೂಡ ನಿನ್ನೆ ಕರೆಸಲಾಗಿತ್ತು. ಇವತ್ತು ಬೆಳಿಗ್ಗೆ ಪೂಜೆ ಮಾಡಿ ಸುಮಾರು 5 ಆನೆಗಳ ನೇತೃತ್ವದಲ್ಲಿ ಈಗಾಗಲೇ ಕಾಡಾನೆ ಕಾರ್ಯಾಚರಣೆ ಆರಂಭವಾಗಿರ್ತಕ್ಕಂಥದ್ದು. ಬಿಕ್ಕೋಡು ಹೋಬಳಿಯಿಂದ ಕಾರ್ಯಾಚರಣೆ ಆರಂಭವಾಗಿದೆ. ಜೊತೆಗೆ ಸಾಕಷ್ಟು ಅಲ್ಲಿ ಸ್ಥಳೀಯರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಎಲ್ಲೆಲ್ಲಿ ಆನೆಗಳ ಚಲನವಲನ ಇದೆ ಅಲ್ಲಿ ಡಾಟ್ ಅಂದ್ರೆ ಅವಕ್ಕೆ ಸ್ಥಳೀಯರಿಗೆ ಸುದ್ದಿಯನ್ನು ಮುಟ್ಟಿಸಿ ನಂತರ ವೈದ್ಯರ ಮೂಲಕ ಡಾಟ್ ಮಾಡಿಸಿ ನಂತರ ಕಾಡಾನೆ ಕಾರ್ಯಾಚರಣೆಗೆ ಈಗಾಗಲೇ ಅರಣ್ಯ ಇಲಾಖೆ ಸಜ್ಜಾಗಿರ್ತಕ್ಕಂಥದ್ದು. ಅಲ್ಲಿ ಹಾಸನದ ಸಿಸಿಎಫ್ ಏಡುಕುಂಡಲವಾಡ ಜೊತೆಗೆ ಡಿಎಫ್ ಸೌರಭ್ ಕುಮಾರ್ ಜೊತೆಗೆ ಅರಣ್ಯ ಇಲಾಖಾ ಅಧಿಕಾರಿಗಳು ಕೂಡ ಈಗಾಗಲೇ ಹಾಜರಿರುವಂತದ್ದು. ಒಂದು ಕಡೆ ಮೈಕ್ ಹಿಡಿದು ಅನೌನ್ಸ್ ಕೂಡ ಮಾಡ್ತಾ ಇರುವಂತದ್ದು. ಆನೆಯ ಕಾರ್ಯಾಚರಣೆಯ ಚಲನವಲನ ತಿಳಿಲಿಕ್ಕೆ ಮೈಕ್ ಹಿಡಿದು ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಡಾನೆಯ ಕಾರ್ಯಾಚರಣೆ ಆರಂಭವಾಗಿದೆ. ಮಿತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಆಕಸ್ಮಿಕ ಬೆಂಕಿಗೆ 200ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಳ್ಳಿಯಲ್ಲಿ ಈ ಘಟನೆ ನಡೆದಿರುವುದು. ರೈತ ಚನ್ನಬಸಪ್ಪ ಎನ್ನುವವರಿಗೆ ಸೇರಿದ ಜಮೀನಿನಲ್ಲಿ ಅವಘಡ ಸಂಭವಿಸಿದೆ. 9 ಎಕರೆ ಜಮೀನಿನಲ್ಲಿ ಶ್ರೀಗಂಧ, ರಕ್ತದ ಚಂದನ ಬೆಳೆದಿದ್ದಂತ ರೈತ 200ಕ್ಕೂ ಹೆಚ್ಚು ಮರಗಳಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿತ್ತು. ಕಾನಹೊಸಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದ್ದು ನೋಡಿ. ಆಕಸ್ಮಿಕವಾಗಿ ಬೆಂಕಿ ತಗಲಿ 200ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳು ಸುಟ್ಟು ಭಸ್ಮವಾಗಿರುವಂತಹ ಪ್ರಕರಣ ನೀವು ಗಮನಿಸ್ತಾ ಇದ್ದೀರಾ. ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಕಾನಹೊಸಳ್ಳಿಯಲ್ಲಿ ಘಟನೆ ನಡೆದಿದೆ. ರೈತ ಚನ್ನಬಸಪ್ಪ ಎನ್ನುವರಿಗೆ ಸೇರಿದಂತ ಜಮೀನಿನಲ್ಲಿ ಪಾಪ ಈ ಅವಘಡ ಸಂಭವಿಸಿದೆ. 9 ಎಕರೆ ಜಮೀನಿನಲ್ಲಿ ಶ್ರೀಗಂಧ, ರಕ್ತದ ಚಂದನವನ್ನು ಬೆಳೆದಿದ್ರಂತೆ ರೈತರು. 200ಕ್ಕೂ ಹೆಚ್ಚು ಮರಗಳಿಗೆ ಬೆಂಕಿ ತಗಲಿ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ಬಿಟ್ಟಿದೆ. ಒಟ್ಟು 9 ಎಕರೆ ತೋಟ ಸರ್ ಇದು. 9 ಎಕರೆಯಲ್ಲಿ ಇಲ್ಲಿ 1.25ರಿಂದ 1 ಎಕರೆ ಸ್ವಲ್ಪ ಹೆಚ್ಚಿಗೆ ಹೋಗಿದೆ. ಈಗ 1500 ಗಿಡ ಇದೆ ನನ್ನ ತೋಟದಲ್ಲಿ. ಟೋಟಲ್ ಗಂಧದ ಗಿಡ, ರಕ್ತ ಚಂದನ, ಆಮೇಲೆ ಪ್ಯಾರಲಲ್ ಗಿಡ. ಈಗ ಒಂದು 100-150 ಗಿಡ ಇದು ಸ್ಯಾಂಡಲ್ ಗಂಧದ ಗಿಡ, ಒಂದು 50 ಗಿಡ ರಕ್ತ ಚಂದನ, ಒಂದು 50 ಗಿಡ ಪ್ಯಾರಲ್ ಗಿಡ. ಇಷ್ಟು ಪೂರ ಸುಟ್ಟೋಗ್ಬಿಟ್ಟಿರೋದು.
ಜೊತೆಗೆ ಡ್ರಿಪ್ ಕೂಡ ಸಮೇತ ಹೋಗಿದೆ. ಇದು ಆಕಸ್ಮಿಕವಾಗಿ ಆಗಿದ್ದು. ಅದು ಎಲ್ಲ ಏನಾಗಿದೆ ಅನ್ನೋದು ಗೊತ್ತಾಗಿಲ್ಲ. ಬೆಂಕಿ ಆಕಸ್ಮಿಕ ಆಗಿ ನಾವು ಬಂದು ಸುಮಾರು ಒಂದು 8 ಜನ ಕರ್ಕೊಂಬಂದು ಹೊತ್ತಿನಲ್ಲಿ ಎಲ್ಲವೂ ಬೇವಿನ ಸೊಪ್ಪು ತೊಗೊಂಡೆಲ್ಲ ಒಂದು ಕಡೆಯಿಂದ ಆರ್ಸ್ಕೊಂತ ಬಂದಮೇಲೆ ಕಂಟ್ರೋಲಿಗೆ ಬಂತು. ಕಂಟ್ರೋಲ್ ಬರೆದ್ರೆ ನಾವು ಇದಕ್ಕೂ ಕೊಡ್ತಾಯಿದ್ವಿ, ಅದು ಅಗ್ನಿಶಾಮಕ ದಳಕ್ಕೆ. ಮತ್ತು ಕಂಟ್ರೋಲ್ ಆಗಿದ್ದರಿಂದ ನಾವು ಅದು ಕೇಳಲಿಲ್ಲ. ಈಗ ಯಾರ್ಯಾರು ಬಂದು ಹೋಗಿದ್ರು? ನಮ್ಮರೇ ಸರ್, ಎಲ್ಲ ಲೇಬರ್. ಅಲ್ಲಲ್ಲ ಹಾಂ, ಆಫೀಸರ್ಸ್ ಆಫೀಸರು